ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮತ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇಹಂ ಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋ ಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತ ಕೃದ್ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಂ ಅಭೀಷ್ಟದಂ ಚತುರ್ಮುಖೇರತನಯಂ ಶ್ರೀನಿವಾಸಂ ಭಜೆ ನಿಶಂ. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಸರ್ವಸ್ವಾಮಿಯಾದ ಕಲಿಯುಗದ ಒಡೆಯನಾದ ಓಡಾಡುವ ದೇವರೇ ಬಂದು ನೆಲೆಸಿರುವ ಶ್ರೀಭೂಸಹಿತ ಶ್ರೀನಿವಾಸನ ದಿವ್ಯವಾದ ಸನ್ನಿಧಾನದಲ್ಲಿ ವೇದವ್ಯಾಸ ದೇವರಿಂದ ರಚಿತವಾದ ಶ್ರೀಮನ್ಮಹಾಭಾರತ, ಅದರಲ್ಲಿ ಸ್ವಯಂ ಪರಶುರಾಮ ದೇವರ ದಿವ್ಯವಾದ ಮಹಿಮೆಯನ್ನು 3 ರೂಪಗಳ ಸಂಗಮ. ಇವತ್ತಿನ ದಿನ ಪರಮ ಮಂಗಲಮಯವಾಗಿರ್ತಕ್ಕಂತಹ ದಿನ. ಸರ್ವಜ್ಞರಾದ ವೇದವ್ಯಾಸ ದೇವರು ರಚಿಸಿದ ಮಹಾಭಾರತ, ಓಡಾಡುವ ದೇವರು ನೆಲೆ ನಿಂತ ಶ್ರೀನಿವಾಸನ ಸನ್ನಿಧಾನ, ಸ್ವಯಂ ಪರಶುರಾಮ ದೇವರ ಮಹಿಮೆ, ಈ 3 ಕೇಳುವ ಸೌಭಾಗ್ಯವನ್ನು ಒದಗಿಸಿಕೊಟ್ಟಂತಹ ಶ್ರೀನಿವಾಸ ದೇವರಿಗೆ ನಮ್ಮ ಕುಲಸ್ವಾಮಿಯಾದ ಜಗದೊಡೆಯನಾದ ಭಗವಂತನೇ ಎಮ್ಮ ಕುಲದ ಒಡೆಯನೂ ಆಗಿದ್ದಾನೆ. ಆದ್ದರಿಂದಾಗಿ ಆ ಕುಲಸ್ವಾಮಿಯಾದ ದೇವರಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ ಒಂದೆರಡು ಪರಶುರಾಮ ದೇವರ ಮಹಿಮೆಯನ್ನು ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಲೋಮಶ ಋಷಿಗಳು ಧರ್ಮರಾಜನನ್ನು ಕರೆದುಕೊಂಡು ತೀರ್ಥಯಾತ್ರೆಯನ್ನು ಮಾಡ್ತಾ ಇರುವಾಗ ರಾಮಸ್ಯಾನುಚರಂ ವೀರಂ ಅಪೃಚ್ಛತ್ ಅಕೃತೌ ವ್ರಣಂ ಕದಾನು ರಾಮೋ ಭಗವಾನ್ ತಾಪಸೋ ದರ್ಶಯಿಷ್ಯತಿ. ಅಕೃತವ್ರಣ ಎನ್ನುವಂತಹ ಒಬ್ಬ ಬ್ರಾಹ್ಮಣ ಪರಶುರಾಮ ದೇವರ ಶಿಷ್ಯ. ಅವರು ಎದುರಾಗ್ತಾರೆ. ಎದುರಾದ ಕೂಡಲೇ ಧರ್ಮರಾಜ ಕೇಳ್ತಾನೆ, ರಾಮದೇವರ ಶಿಷ್ಯನಾಗಿದ್ದೀಯೋ ಮಹಾಮಹಿಮ, ರಾಮದೇವರ ಮಹಿಮೆಯನ್ನು ನಮಗೆ ತಿಳಿಸು. ರಾಮದೇವರನ್ನು ನೋಡ್ಬೇಕಂತ ಅಪೇಕ್ಷೆ ಇದೆ. ಪರಶುರಾಮ ದೇವರು ಎಂದು ಕಾಣಿಸ್ತಾರೆ? ತಪಸ್ವಿ, ನಿತ್ಯ ಕಾಣಿಸುವ ವ್ಯಕ್ತಿ ಅವನು ತಪಸ್ವಿ ಆಗಲು ಸಾಧ್ಯವಿಲ್ಲ.
ತಾಪಸಿ ಆಗಬೇಕಾದ್ರೆ ಜಗತ್ತನ್ನು ದೂರ ತಳ್ಳಿ ತಾನು ತಪಸ್ಸಿಗೆ ಕುಳಿತುಕೊಳ್ಳಬೇಕು. ಇದು ಪರಶುರಾಮ ದೇವರು ತೋರಿಸಿಕೊಡುವಂಥ ದಿವ್ಯವಾದ ಮಾರ್ಗ. ಇವತ್ತು ಅನೇಕ ಜನ ಜಪ ಮಾಡೋರಿದ್ದಾರೆ, ಟಿ ವಿ ನೋಡ್ತಾ ಜಪ ಮಾಡ್ತಾರೆ, ನಾನೊಬ್ಬ ಮಹಾ ತಪಸ್ವಿ ಅಂತ ಹೇಳ್ತಾರೆ. ನಂದು 2 ಕೋಟಿ ಜಪವಾಯಿತು, 4 ಕೋಟಿ ಜಪವಾಯಿತು, 20 ಕೋಟಿ ಜಪವಾಯಿತು ಅಂತ ಹೇಳುವವರಿದ್ದಾರೆ. ನಾನು ಅದು ಜಪ ಮಾಡುವುದು, ತಪಸ್ಸು ಮಾಡುವುದು ಇದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ತಪಸ್ಸು ಮಾಡುವ ವ್ಯಕ್ತಿ ಜಗತ್ತಿಗೆ ಕಾಣಬಾರದು, ಜಗತ್ತಿನಿಂದ ದೂರ ಇರಬೇಕು. ಜಗತ್ತಿಗೆ ಅನುಗ್ರಹವನ್ನು ಮಾಡುವುದಕ್ಕಾಗಿ 1 ದಿನ 2 ದಿನ ಬಂದು ಹೋಗುವುದು, ದರ್ಶನ ಕೊಟ್ಟು ಹೋಗುವುದೇನಿದೆ, ಇದು ಬಹಳ ಕ್ಷೇಮ ಎನ್ನುವುದನ್ನು ಪರಶುರಾಮ ದೇವರು ತೋರಿಸಿಕೊಡ್ತಾರೆ. ತಮಹಂ ತಪಸಾಯುಕ್ತಂ ದ್ರಷ್ಟುಮಿಚ್ಛಾಮಿ ಭಾರ್ಗವಂ. ಹೇ ಅಕೃತವ್ರಣ, ಪರಶುರಾಮ ದೇವರು ಎಂದು ಕಾಣಿಸ್ತಾರೋ ಮಾರಾಯ, ಅವರನ್ನು ನೋಡ್ಬೇಕಂತ ನನಗೆ ತುಂಬ ಅಪೇಕ್ಷೆಯಾಗಿದೆ ಅಂತ ಹೇಳಿದಾಗ ಅಕೃತವ್ರಣ ಮಾತನಾಡ್ತಾರೆ. ಅಯಾನೇ ವಾಸಿ ವಿದಿತೋ ರಾಮಸ್ಯ ವಿದಿತಾತ್ಮನಃ ಪ್ರೀತಿಸ್ತ್ವಯಿ ಚ ರಾಮಸ್ಯ ಕ್ಷಿಪ್ರಂ ತ್ವಾಂ ದರ್ಶಯಸ್ಯಸಿ. ಆಯನೇ ವಾಸಿ, ನೀನು ಬಂದಿದ್ದು ಪರಶುರಾಮ ದೇವರಿಗೆ ಗೊತ್ತು. ಏನು, ಪರಶುರಾಮ ದೇವರ ಮೇಲೆ ನಿನಗೆ ತುಂಬ ಪ್ರೀತಿ ಇದೆ, ಆದ್ದರಿಂದಾಗಿ ಆ ಪರಶುರಾಮ ದೇವರು ನನ್ನ ಮೇಲೆ ಅನುಗ್ರಹೋನ್ಮುಖರಾಗಿದ್ದಾರೆ. ಅವರು ಶೀಘ್ರದೊಳಗೆ ನಿನಗೆ ದರ್ಶನವನ್ನು ಕೊಡ್ತಾರೆ. ಆದರೆ ಅವರು ದರ್ಶನವನ್ನು ಕೊಡುವ ದಿನ ತಿಂಗಳಿಗೆ 2 ದಿನ. ಯಾವುದು? ಚತುರ್ದಶೀಮಷ್ಟಮೀಂಚ ರಾಮಂ ಪಶ್ಯಂತಿ ತಾಪಸಾಹ. ಶುಕ್ಲಪಕ್ಷ ಚತುರ್ದಶಿ ಹಾಗೂ ಶುಕ್ಲಪಕ್ಷ ಅಷ್ಟಮಿ, ಈ 2 ದಿನಗಳಲ್ಲಿ ರಾಮದೇವರು ಕಾಣಿಸ್ತಾರೆ. ಅವತ್ತೆಲ್ಲ ಜ್ಞಾನಿಗಳು ಬಂದು ಅನುಗ್ರಹವನ್ನು ಪಡೆದುಕೊಂಡು ಹೋಗ್ತಾರೆ. ಅಸ್ಯಾಂ ರಾತ್ರ್ಯಾಂ ವ್ಯತೀತಾಯಾಂ ಭವಿತ್ರಿ ಚತುರ್ದಶಿ. ಇವತ್ತು ಈ ರಾತ್ರಿ ಕಳಿತು ಅಂತ ಆದರೆ ನಾಳೆ ದಿನ ಚತುರ್ದಶಿಯೇ ಇದೆ, ಆದ್ದರಿಂದ ನಿನಗೆ ಶೀಘ್ರದೊಳಗೆ ದರ್ಶನವಾಗುತ್ತೆ ಅಂತ ಇಷ್ಟೇ ಇದೆ. ಯುಧಿಷ್ಠಿರ ವಾಚ. ಆಗ ಧರ್ಮರಾಜ ಕೇಳ್ತಾರೆ, ಹಾಗಾದ್ರೆ ನಾಳೆಯವರೆಗೆ ಏನ್ ಮಾಡೋದು? ಪರಶುರಾಮ ದೇವರ ಮಹಿಮೆಯನ್ನು ಹೇಳಿ ನಾವು ಕೇಳ್ತೇವೆ ಅಂತ ಹೇಳಿದಾಗ ಅಕೃತವ್ರಣ ಆರಂಭವನ್ನು ಮಾಡಿದ. ಹಂತತೆ ಕಥಯಿಷ್ಯಾಮಿ ಮಹದಾಖ್ಯಾನಮದ್ಭುತಂ. ಭೃಗುವಂಶದಲ್ಲಿ ಬಂದಿರತಕ್ಕಂತಹ ಪರಶುರಾಮ ದೇವರ ಅದ್ಭುತವಾದ ಆಖ್ಯಾನವನ್ನು ಹೇಳ್ತೇನೆ. ಈ ಆಖ್ಯಾನವನ್ನು ಕೇಳುವುದರಿಂದ ಏನೆಲ್ಲ ಪಿತೃದೋಷಗಳಿವೆ, ಇನ್ನು ಅನೇಕ ಪಾಪಗಳಿವೆ, ಎಲ್ಲ ಪಾಪಗಳು ಪರಿಹಾರವಾಗಿ ದಿವ್ಯವಾದ ಅನುಗ್ರಹವಾಗುತ್ತೆ. ಹೈಹಯಾಧಿಪತೇಶ್ಚೈವ ಕಾರ್ತವೀರ್ಯಸ್ಯ ಭಾರತ. ಹೈಹಯ ದೇಶದ ಒಡೆಯನಾದ ಕಾರ್ತವೀರ್ಯಾರ್ಜುನ ಭಾರೀ ಪರಾಕ್ರಮಿ, ವಿಷ್ಣು ಭಕ್ತ. ದತ್ತಾತ್ರೇಯ ರೂಪಿಯಾದ ಭಗವಂತನನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡಿ ಅದ್ಭುತವಾದ ವರಗಳನ್ನು ಪಡೆದು 1000 ಕೈಗಳನ್ನು ಪಡೆದುಕೊಂಡಿರ್ತಾನೆ ಕಾರ್ತವೀರ್ಯಾರ್ಜುನ ನಾಮ ಎಂಬುದಾಗಿ ನಾವು ನಿತ್ಯದೊಳಗೆ ಪ್ರಾರ್ಥನೆಯನ್ನು ಮಾಡ್ತೇವೆ. ಏನಾದರೂ ಸಾಮಾನು ಕಳೆದರೆ ಕಾರ್ತವೀರ್ಯಾರ್ಜುನ ಸ್ಮರಣೆಯನ್ನು ಮಾಡ್ತೇವೆ, ಕಾರ್ತವೀರ್ಯಾರ್ಜುನ ಹುಡುಕಿ ಕೊಡ್ತಾನೆ ಎಂಬುದಾಗಿ. ಆದರೆ ಮೊದಲಿಗೆ ವಿಷ್ಣು ಭಕ್ತನಾಗಿದ್ದ, ಯಾವಾಗ ಭಾರಿ ದತ್ತಾತ್ರೇಯ ರೂಪಿಯಾದ ಭಗವಂತನ ಅನುಗ್ರಹದಿಂದ ದಿವ್ಯವಾದ ಸಾಮರ್ಥ್ಯಗಳು ಬಂತು, ಮಹಾ ಉನ್ಮತ್ತನಾಗಿ ದೇವಾದಿ ದೇವತೆಗಳಿಗೆ ಪೀಡೆ ಕೊಡುವುದಕ್ಕೆ ಪ್ರಾರಂಭವನ್ನು ಮಾಡಿಬಿಟ್ಟು, ಅದನ್ನು ನೋಡಿ ಋಷಿಮುನಿಗಳು ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಸ್ವಾಮಿ, ಕಾರ್ತವೀರ್ಯಾರ್ಜುನ ವಿಷ್ಣು ಭಕ್ತ, ಅದರಲ್ಲಿ 2 ಮಾತಿಲ್ಲ, ಆದರೆ ಅವನ ಪರಾಕ್ರಮದಿಂದ ನಮಗೆಲ್ಲರಿಗೂ ತುಂಬ ಪೀಡೆ ಆಗ್ತಾ ಇದೆ, ನೀವು ಶಿಕ್ಷೆಯನ್ನು ಕೊಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ದೇವರು ಅವಶ್ಯವಾಗಿ ನಾನು ಬರ್ತೇನೆ ಅಂತ ಹೇಳ್ತಾನೆ. ಇಷ್ಟು ಒಂದು ಕಡೆ ಕಥೆ. ಇನ್ನು ಕನ್ಯಾಕುಬ್ಜೆ ಮಹಾನಾಸಿ ಪಾರ್ಥಿವಸ್ಸು ಮಹಾಬಲಃ ಗಾಧೀತಿ ವಿಶ್ವತೋ ಲೋಕೆ ವನವಾಸಂ ಜಗಾಮಃ. ಕನ್ಯಾಕುಬ್ಜದೊಳಗೆ ಗಾಧಿ ಎನ್ನುವಂಥ ಮಹಾಪರಾಕ್ರಮಿ, ಅದ್ಭುತ ಸಾಮರ್ಥ್ಯವುಳ್ಳಂಥವನು ಗಾಧಿ ಮಹಾರಾಜ. ಆ ಗಾಧಿ ಮಹಾರಾಜನ ಹತ್ರ ಒಬ್ಬ ಕನ್ಯೆ ಇರ್ತಾಳೆ. ಆ ಕನ್ಯೆ ಹೆಸರು ಸತ್ಯವತಿ. ಆ ಸತ್ಯವತಿಯನ್ನು ಪಡೆಯುವುದಕ್ಕಾಗಿ ರುಚಿಕ, ಭಾರ್ಗವ ಋಷಿಗಳ ಮಗನಾಗಿರ್ತಕ್ಕಂಥ ರುಚಿಕ ಬಂದು ಪ್ರಾರ್ಥನೆ ಮಾಡ್ತಾನೆ, ಗಾಧಿ ಮಹಾರಾಜ, ನಿನ್ನ ಮಗಳಾದ ಸತ್ಯವತಿಯನ್ನು ನನಗೆ ಕೊಟ್ಟು ಮದುವೆ ಮಾಡು. ಅವನು ಗಾದಿ ವಿಚಾರ ಮಾಡ್ತಾನೆ, ನನ್ನ ಮಗಳು ರಾಜಕುಮಾರಿ, ಇವಳನ್ನು ಹೇಗೆ ಕೊಡೋದು? ನಾನು ಕೊಡುವುದಿಲ್ಲ ಅಂದರೆ ಪುಣ್ಯಾತ್ಮ ಶಾಪ ಕೊಡ್ತಾನೆ, ಕೊಡುವುದಾದ್ರೆ ಹೇಗೆ ಕೊಡೋದು ಅಂತ ವಿಚಾರವನ್ನು ಮಾಡಿ ಏನು ಮಾಡಬೇಕು ಅಂತ ಹೇಳಿ ಅವನು ಹೇಳ್ತಾನೆ, ನೋಡು, ಈ ಬಿಡಿಯಾದ ಕುದುರೆ, ಬಿಡಿ ಕುದುರೆ, ಒಂದು ಕಿವಿ ಮಾತ್ರ ಕಪ್ಪಿರಬೇಕು ಅಂತ 1000 ಕುದುರೆಗಳನ್ನು ನೀನು ತಂದು ಕೊಟ್ಟರೆ ನಾನು ನನ್ನ ಮಗಳಾದ ಸತ್ಯವತಿಯನ್ನು ನಿನ್ನ ಕೊಟ್ಟು ಮದುವೆಯನ್ನು ಮಾಡ್ತೇನೆ ಅಂತ ಇಷ್ಟ ಹೇಳ್ತಾನೆ. ನೋಡು ಮತ್ತೆ ನಾನು ಕುದುರೆಯನ್ನು ತಂದು ಕೊಡ್ತೇನೆ, ನೀನು ಮಾಡಬೇಕು ಅಂತ ಹೇಳಿ ಇಬ್ಬರು ಗಟ್ಟಿಯಾಗಿ ಪ್ರತಿಜ್ಞೆಯನ್ನು ಮಾಡ್ತಾರೆ. ಪ್ರತಿಜ್ಞೆಯನ್ನು ಮಾಡಿ ರುಚಿಕ ಋಷಿಗಳು ಅಲ್ಲಿಂದ ಹೊರಡ್ತಾ ಎಲ್ಲಿಗೆ ಹೋಗ್ತಾರೆ ಅಂದರೆ ನೇರವಾಗಿ ವರುಣನ ಹತ್ರ ಹೋಗ್ತಾರೆ. ವರುಣ, ನಿನ್ನ ಹತ್ರ ಅಪರೂಪದ ಅದ್ಭುತವಾದಿದೆ, 1000 ಕುದುರೆಗಳು ಬೇಕು, ಅದು ಶುಭ್ರವಾದ ಬಿಳಿಯಾದ ಕುದುರೆಗಳು, ಒಂದು ಕಿವಿ ಮಾತ್ರ ಕಪ್ಪಿರಬೇಕು, ಅಂತಹ 1000 ಕುದುರೆಗಳು ಬೇಕು ಅಂತ ಹೇಳಿದಾಗ, ಏಕದಶ್ಯಾಮಕರ್ಣಾನಾಂ ಪಾಂಡುರಾಣಾಂ ತರಸ್ವಿನಾಂ ದದಾಮ್ಯಶ್ವ ಸಹಸ್ರಂ ರೇ ಮಮ ಭಾರ್ಯಾ ಸುತಾಸ್ತುತೆ ನೇರವಾಗಿ ಹೇಳಿ
ಅಲ್ಲಿಂದ ಕುದುರೆಯನ್ನು ತೆಗೆದುಕೊಂಡು 1000 ಕುದುರೆಗಳನ್ನು ತಂದು ಗಾಧಿ ಮಹಾರಾಜನಿಗೆ ಕೊಟ್ಟರು ರುಚಿಕ ಋಷಿಗಳು. ಭೃಗು ವಂಶದಲ್ಲಿ ಬಂದ ಭೃಗು ಋಷಿಗಳ ಮಕ್ಕಳೇ ಆದ ರುಚಿಕ ಋಷಿಗಳು ಕೊಡ್ತಾರೆ. ಕೊಟ್ಟಾಗ ಅನಿವಾರ್ಯವಾಗಿ ವಿವಾಹವನ್ನು ಮಾಡಿಕೊಡಬೇಕಾಯಿತು. ಅದರಿಂದ ಸತ್ಯವತಿಯನ್ನು ವೈಭವದಿಂದ ರುಚಿಕ ಋಷಿಗಳಿಗೆ ಮದುವೆಯನ್ನು ಮಾಡಿಕೊಡ್ತಾರೆ. ಧರ್ಮೇಣ ಲಬ್ಧ ತಾಂಬಾರ್ಯಾಂ ರುಚಿಕೋ ದ್ವಿಜದತ್ತಮ. ಇದು ಧರ್ಮದಿಂದಲೇ ಪಡೆದಿತ್ತು. ಅದರಿಂದಾಗಿ ಬಹಳ ಸಂತೋಷವಾಯಿತು. ಒಂದು ರೀತಿಯಿಂದ ನಡೀತಾ ಇರ್ತದೆ. ನಡೀತಾ ಇರುವಾಗ ಕೆಲವು ದಿನಗಳಿಗೆ ಏನಾಗುತ್ತೆ ಅಂದರೆ ಭೃಗು ಋಷಿಗಳು ಬರ್ತಾರೆ. ಭೃಗು ಋಷಿಗಳು ಬರ್ತಾರೆ. ರುಚಿಕ ಋಷಿಗಳನ್ನು ನೋಡಿದ್ರು ಬಹಳ ಸಂತೋಷವಾಯಿತು. ಆಶೀರ್ವಾದವನ್ನು ಮಾಡಿದ್ರು. ಸೊಸೆಯನ್ನು ನೋಡಿದ್ರು ತುಂಬ ಆನಂದವಾಯಿತು. ಇಬ್ಬರಿಗೂ ಪೂರ್ಣ ಅನುಗ್ರಹವನ್ನು ಮಾಡಿ ಸೊಸೆಗೆ ಹೇಳ್ತಾರೆ, ನಾನು ವಿಶಿಷ್ಟ ಸೊಸೆ ಪ್ರಾರ್ಥನೆಯನ್ನು ಮಾಡ್ಕೊತಾಳೆ, ಮತ್ತು ಮಾವಂದ್ರೆ ನನಗೆ ಉತ್ತಮವಾದ ಸಂತಾನವಾಗಬೇಕು, ಕರುಣೆಯನ್ನು ಮಾಡ್ತೀರಾ ಅಂತ ಹೇಳಿದಾಗ ಅವಶ್ಯವಾಗಿಯೇ ಅನುಗ್ರಹವನ್ನು ಮಾಡ್ತೇನೆ, ನನ್ನ ಕುಲ ಬೆಳೆಯಬೇಕಾಗಿದೆ, ಅದರಿಂದ ಅವಶ್ಯವಾಗಿ ಅನುಗ್ರಹವನ್ನು ಮಾಡ್ತೇನೆ ಅಂತ ಹೇಳಿ ಅನುಗ್ರಹೋನ್ಮುಖರಾಗಿದ್ದಾರೆ ಭೃಗು ಋಷಿಗಳು. ಅಷ್ಟರೊಳಗೆ ಆ ಸತ್ಯವತಿ ಕೇಳ್ತಾಳೆ, ನನ್ನ ಜೊತೆಗೆ ನನ್ನ ತಾಯಿಗೂ ಅನುಗ್ರಹವನ್ನು ಮಾಡಿ, ಯಾಕಂದ್ರೆ ಅವಳಿಗೂ ಗಂಡು ಸಂತಾನ ಆಗಿಲ್ಲ, ಆದ್ರಿಂದ ಅವಳಿಗೊಂದು ಗಂಡು ಸಂತಾನವಾಗಬೇಕು, ಅನುಗ್ರಹವನ್ನು ಮಾಡಿ. ಆಯ್ತು, ಇಬ್ರು ಬರ್ರಿ ಅಂತ ಹೇಳಿ ಇಬ್ಬರನ್ನು ಕರೆದು, ಅಂದ್ರೆ ತಾಯಿ ಮಗಳು ಇಬ್ಬರನ್ನು ಕರೆದು, ಭೃಗು ಋಷಿಗಳ ಬೀಗಿತ್ತಿ ಹಾಗೂ ಸೊಸೆ ಇಬ್ಬರನ್ನು ಕರೆದು ಕೂಡಿಸಿಕೊಳ್ತಾರೆ. ಕೂಡಿಸಿಕೊಂಡು ವಿಶೇಷವಾಗಿ ಆಶೀರ್ವಾದವನ್ನು ಮಾಡಿ, ಚರುತ್ವಯಮಿದಂ ಭದ್ರೇ ಚರಣ್ಯಾಶ್ಚ ತವೈವಚ, 2 ಚರುಗಳನ್ನು, ಪಾಯಸವನ್ನು, ಒಂದು ಸೊಸೆಗಾಗಿ, ಇನ್ನೊಂದು ಸೊಸೆಯ ತಾಯಿಗಾಗಿ, ಗಾದಿಯ ಹೆಂಡತಿಗಾಗಿ ಒಂದು, ಗಾದಿಯ ಮಗಳು ಸತ್ಯವತಿಗೆ ಕೊಟ್ಟು ಹೇಳ್ತಾರೆ, ಸೊಸಿಗೆ ಹೇಳ್ತಾಳೆ, ನೀನು ಅಶ್ವತ್ಥ ವೃಕ್ಷವನ್ನು ಗಟ್ಟಿಯಾಗಿ ಆಲಿಂಗನವನ್ನು ಮಾಡಿಕೊ, ಬಂದು ಪಾಯಸವನ್ನು ತಿನ್ನು, ಇದು ನಿನಗಾಗಿ ಮೀಸಲು. ಅವಳು ಔದುಂಬರ ವೃಕ್ಷವನ್ನು ಆಲಿಂಗನವನ್ನು ಮಾಡಿಕೊಳ್ಳಿ, ಅವಳು ಬಂದು ಈ ಪಾಯಸವನ್ನು ಚರುವನ್ನು ಸ್ವೀಕಾರವನ್ನು ಮಾಡಲಿ, ಇಬ್ಬರಿಗೂ ಉತ್ತಮವಾದ ಸಂತತಿ ಆಗತ್ತೆ ಎಂಬುದಾಗಿ ಹೇಳ್ತಾರೆ. ಹೇಳಿ ಅಲ್ಲಿಂದ ಅವರು ಆಶೀರ್ವಾದವನ್ನು ಮಾಡಿ ಅನುಗ್ರಹವನ್ನು ಮಾಡಿ ಹೊರಟು ಹೋಗ್ಬಿಡ್ತಾರೆ. ಇಷ್ಟು ಒಂದು ಕಡೆಗೆ ಆದಾಗ ಅವಳ ತಾಯಿ ಪಕ್ಕ ಚಾಲು ಇರ್ತಾಳೆ. ಅವಳು ವಿಚಾರವನ್ನು ಮಾಡ್ತಾಳೆ, ಅಂದ್ರೆ ಗಾದಿಯ ಹೆಂಡತಿ ಸತ್ಯವತಿಯ ತಾಯಿ, ಅವಳು ವಿಚಾರವನ್ನು ಮಾಡ್ತಾಳೆ. ಏನಿದ್ರು ತಮ್ಮ ಸೊಸೆಗೆ ಬಹಳ ವಿಶೇಷ ಆಶೀರ್ವಾದ ಅನುಗ್ರಹವನ್ನು ಮಾಡಿರ್ತಾರೆ, ಅಷ್ಟು ಅನುಗ್ರಹ ನನ್ನ ಮೇಲೆ ಮಾಡಿರುವುದಿಲ್ಲ. ಆದ್ರಿಂದಾಗಿ ಮಗಳನ್ನು ಪುಸಲಾಯಿಸಿ ಬಿಡ್ತಾಳೆ, ನೋಡು ನಿನ್ನ ಚರುವನ್ನು ನಾನು ಸ್ವೀಕಾರವನ್ನು ಮಾಡ್ತೇನೆ, ನನ್ನ ಚರುವನ್ನು ನೀನು ಸ್ವೀಕಾರವನ್ನು ಮಾಡು, ನಾನು ಅಶ್ವತ್ಥ ವೃಕ್ಷಕ್ಕೆ ಆಲಿಂಗನ ಮಾಡಿಕೊಳ್ತೇನೆ, ನೀನು ಔದುಂಬರ ವೃಕ್ಷಕ್ಕೆ ಆಲಿಂಗನವನ್ನು ಮಾಡಿಕೊ ಅಂತ ಹೇಳಿ ಇಬ್ಬರು ವಿಪರೀತವಾಗಿ ಮಾಡಿಕೊಂಡು ಆ ಚರವನ್ನು, ಮತ್ತು ತಾಯಿ ಪ್ರೀತಿ, ಅವಳ ಚಾಲಾಕತನ, ಅವಳ ಚಾಣಾಕ್ಷತನ, ಅವಳ ಮೋಸಗಾರಿಕೆ, ತಂತ್ರಗಾರಿಕೆ ಅರ್ಥವಾಗಲಿಲ್ಲ ಮಗಳಿಗೆ. ಯಾಕೆ ತಾಯಿ ಮೇಲಿನ ಮಮತ. ಅವಳ ಹೊಂಚು ಇತ್ತು ಏನಂತೆ, ಈ ಭೃಗು ಋಷಿಗಳು ತಮ್ಮ ಸೊಸೆಗೆ ಏನು ವಿಶೇಷವಾಗಿ ಅನುಗ್ರಹವನ್ನು ಮಾಡಿರ್ತಾರೆ ಅಷ್ಟು ಅನುಗ್ರಹವನ್ನು ಮಾಡಿರೋದಿಲ್ಲ, ಆದ್ರಿಂದ ಆ ಅನ್ನವನ್ನು ಸ್ವೀಕಾರವನ್ನು ಮಾಡಬೇಕು ಎನ್ನುವ ಹೊಂಚು ಇವಳದು. ಇದು ಅರ್ಥವಾಗಲಿಲ್ಲ ಮಮತ. ಆದ್ದರಿಂದ ಆಯ್ತು ಅಂತ ಒಪ್ಪಿಕೊಂಡ್ರು. ಇಬ್ಬರು ಅನ್ನೋ ಸ್ವೀಕಾರವನ್ನು ಮಾಡಿದ್ರು. ಮುಂದೆ ಕೆಲವು ದಿನಗಳಿಗೆ ಭೃಗು ಋಷಿಗಳು ಬರ್ತಾರೆ. ಅಥೋವಾಚ, ಭೃಗು ಋಷಿಗಳು ಬಂದವರೇ ಅವರಿಬ್ಬರ ಮುಖ ತೇಜಸ್ಸನ್ನು ನೋಡ್ತಾರೆ. ನೋಡಿ ಹೇಳ್ತಾರೆ, ಏನಾಯ್ತು, ಹಿಂಗ್ಯಾಕೆ ಮಾಡಿಕೊಂಡ್ರೆ ನೀವು ವ್ಯತ್ಯಸ್ತವಾಗಿ ಯಾಕೆ? ಅಥೋವಾಚ ಮಹಾತೇಜ ಭೃಗು ಸತ್ಯವತೀಂ ತ್ವಜಂ ಉಪಯುಕ್ತಶ್ಚರ್ಪದ್ರೇ ವೃಕ್ಷಂ ಚಾಲಿಂಗನಂ ಕೃತಂ. ನಿನಗೆ ಹೇಳಲ್ಪಟ್ಟಿರ್ತಕ್ಕಂಥ ವೃಕ್ಷದ ಆಲಿಂಗನ ಚರುವನ್ನು ಸ್ವೀಕಾರವನ್ನು ಮಾಡಿದ್ಯಾ ಅಥವಾ ವಿಪರೀತವಾಗಿ ಮಾಡಿದ್ದೀರಾ? ಮಾವ ಕ್ಷಮ ಮಾಡಬೇಕು, ವಿಪರೀತವಾಗಿ ಮಾಡಿಕೊಂಡಿದ್ದೇವೆ, ನಮ್ಮ ತಾಯಿ ಹೇಳಿದ್ದು ಕೇಳಿದ್ದೇವೆ, ಆಯಿತು ಅಂತ ಹೇಳಿ ಆಗ ಹೇಳ್ತಾಳೆ, ನಾನು ನಿನಗೆ ಉತ್ತಮವಾದ ಋಷಿ ಮಗನಾಗಿ ಹುಟ್ಟಬೇಕು ಅಂತ ಅನುಗ್ರಹವನ್ನು ಮಾಡಿದ್ದೆ, ಈಗ ನಿನ್ನಲ್ಲಿ ಮಹಾಕ್ಷತ್ರಿಯ ಹುಟ್ಟುತ್ತಾನೆ, ವಿಚಾರವಿಲ್ಲ. ಅವರು ಕ್ಷತ್ರಿಯ ರಾಜನ ಹೆಂಡತಿ ಅವಳು, ಆದರೆ ಅವಳಲ್ಲಿ ಉತ್ತಮನಾದ ಕ್ಷತ್ರಿಯ ಪರಾಕ್ರಮಿ ಹುಟ್ಟಲಿ ಅಂತ ಹೇಳಿ ಅನುಗ್ರಹವನ್ನು ಮಾಡಿದ್ದೆ, ಅವನಲ್ಲಿ ಋಷಿ ಹುಟ್ಟುತ್ತಾನೆ, ಆಯಿತು ಅಂತ ಹೇಳಿದ್ರು. ಅವರು ಹೊರಟು ಹೋಗಿಬಿಡ್ತಾರೆ. ತದಪ್ರಸಾದಯ ಮಾಸ. ಆಗ ಗಾದಿ ಬಂದು ಬೇಡಿಕೊಳ್ತಾನೆ, ಅಲ್ಲ ಸ್ವಾಮಿ ಅನುಗ್ರಹವನ್ನು ಮಾಡಬೇಕು, ಹಾಗೆಲ್ಲ ಅಲ್ಲ, ನಾನು ತಪ್ಪಾಯಿತು, ಕ್ಷಮ ಮಾಡ್ರಿ ಅಂತಂದ್ರೆ, ಅಲ್ಲ ಋಷಿಗಳು ಬಂದು ಬೇಡಿಕೊಳ್ತಾರೆ, ಇಲ್ಲ ನನ್ನ ಹೆಂಡತಿಯಿಂದ ತಪ್ಪಾಗಿದೆ, ದಯಮಾಡಿ ಕ್ಷಮ ಮಾಡಬೇಕು ಅಂತ ಹೇಳಿದಾಗ, ಆಯಿತು ನಿನ್ನ ಮಗ ಏನಂತಾರೆ ಮೊಮ್ಮಗ ಮಹಾಪರಾಕ್ರಮಿ ಆಗ್ತಾನೆ ಅಂತ. ನಮೇ ಪುತ್ರೋ ಭವೇದಿ ಇದ್ರ ಕಾಮಂ ಪೌತ್ರೋ ಭವೇದಿತಿ. ಆಯಿತು ನಿನ್ನ ಮಗ ಕ್ಷತ್ರಿಯನಾಗುವುದಿಲ್ಲ, ಪರಾಕ್ರಮಿ ಆಗುವುದಿಲ್ಲ, ಆದರೆ ನಿನ್ನ ಮೊಮ್ಮಗ ಮಾತ್ರ ಮಹಾಪರಾಕ್ರಮಿ ಆಗ್ತಾರೆ ಅಂತ ಹೇಳಿದರು. ಆಶೀರ್ವಾದವನ್ನು ಮಾಡಿದರು, ಹೊರಟು ಹೋಗ್ಬಿಡ್ತಾರೆ. ಆ ಋಷಿಗಳಿಗೆ ಪರಾಕ್ರಮಿ ಹುಟ್ಟಬೇಕಾಗಿತ್ತು, ಜಮದಗ್ನಿ ಋಷಿಗಳು ಹುಟ್ಟಿದರು. ಆ ಜಮದಗ್ನಿ ಋಷಿಗಳು ಹುಟ್ಟಿದ ಮೇಲೆ ಮುಂದೆ ಏನಾಯಿತು ಅಂತಂದರೆ,
ವೇದಾಧ್ಯಯನ ಯುಕ್ತ, ಭಾರೀ ವೇದಾಧ್ಯಯನ ತತ್ಪರರಾಗಿದ್ದಾರೆ. ಆ ಜಮದಗ್ನಿ ಋಷಿಗಳು ಪ್ರಸೇನಜಿತ್ ರಾಜನ ಮಗಳಾಗಿರ್ತಕ್ಕಂಥ ರೇಣುಕೆಯನ್ನು ಮದುವೆ ಆಗ್ತಾರೆ. ಮದುವೆಯಾಗಿ 5 ಜನ ಗಂಡು ಮಕ್ಕಳನ್ನು ಪರೀತಾರೆ. ಪರಶುರಾಮ ದೇವರ ಅಣ್ಣಂದರು 4 ಜನ. ಹೀಗೆ ಪರಶುರಾಮ ದೇವರ ದಿವ್ಯವಾದ ಅವತಾರವಾಯಿತು. ಬಹಳ ಅದ್ಭುತವಾಗಿರ್ತಕ್ಕಂಥ ಅವತಾರವಾಯಿತು. ಇಷ್ಟಾದ ಮೇಲೆ ಒಂದು ದಿವಸ ಆ ರೇಣುಕಾದೇವಿ ಈ ಮಕ್ಕಳು ಗಂಡ ಎಲ್ಲರೂ ಕೂಡ ಏನಂತಾರೆ ಫಲವನ್ನು ತರುವುದಕ್ಕಾಗಿ, ದರ್ಭವನ್ನು ತರುವುದಕ್ಕಾಗಿ ಹೋದಾಗ ಇವಳು ನೀರು ತರುವುದಕ್ಕಾಗಿ ನದಿಗೆ ಹೋಗಿರ್ತಾಳೆ. ನದಿಗೆ ಹೋದಾಗ ಅಲ್ಲಿ ಚಿತ್ರರಥ ಎನ್ನುವಂಥ ರಾಜನನ್ನು ನೋಡ್ತಾಳೆ. ಹೆಂಡತಿಯಿಂದ ಸಹಿತನಾದ ಆ ಚಿತ್ರರಥನನ್ನು ನೋಡ್ತಾಳೆ. ನೋಡಿದವಳೇನೆ ಅವನ ಮೇಲೆ ಕಣ್ಣು ಬರ್ತದೆ, ಕಣ್ಣು ಬೀಳ್ತದೆ. ಸ್ವಲ್ಪ ಮಮಕಾರ ಹುಟ್ಟತ್ತೆ. ಅಷ್ಟರೊಳಗೇನೆ ಛೇ 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 ನನ್ನ ತಪ್ಪಾಯಿತು ಅಂತ ಹೇಳಿದವಳೆ ನೀರು ಹಿಡ್ಕೊಂಡು ಮನೆಗೆ ಬಂದ್ಬಿಡ್ತಾಳೆ. ಮನೆಗೆ ಬಂದ ಮೇಲೆ ಪ್ರವಿವೇಶಾಶ್ರಮಂ ತ್ರಸ್ತಾವ ತಾಂ ವೈ ಭರ್ತಾನ್ವ ಮುಭ್ಯತ ಸತಾಂ ದೃಷ್ಟ ಚ್ಯುತಾಂ ಧೈರ್ಯ ಬ್ರಾಹ್ಮ್ಯ ಲಕ್ಷ್ಮ್ಯ ವಿವರ್ಜಿತ. ಅಷ್ಟೊಳಗೆ ಗಂಡ ಬಂದರು ಜಮದಗ್ನಿ ಋಷಿಗಳು. ಬಂದವರೇ ಬಂದು ಹೆಂಡತಿಯ ಮುಖವನ್ನು ನೋಡಿದ್ರು. ಹೆಂಡತಿಯಲ್ಲಿ ಸ್ವಲ್ಪ ಏನೋ ಹೆದರಿಕೆ ಮುಖವಿತ್ತು. ಅವಳ ಮುಖದ ತೇಜಸ್ಸೇ ಕಳಿಸಿ ಬಿದ್ದುಬಿಟ್ಟಿತ್ತು. ಅವಳು ಕೇಳ್ತಾರೆ, ಏನ್ ತಪ್ಪು ಮಾಡಿ ಹೇಳಿ. ಯಾಕೆ? ಎಷ್ಟು ಅಧರ್ಮವನ್ನು ಮಾಡ್ತಾನೆ ಅಷ್ಟು ಮುಖದ ಮೇಲಿನ ತೇಜಸ್ಸು ಹಾಳಾಗತ್ತೆ. ಎಷ್ಟು ಧರ್ಮವನ್ನು ಮಾಡ್ತಾನೆ ಮುಖದ ಮೇಲೆ ದಿವ್ಯವಾದ ತೇಜಸ್ಸಿರುತ್ತೆ. ಇದು ಅನೇಕ ಜ್ಞಾನಿಗಳಿಗೆ ಗೊತ್ತಾಗುತ್ತೆ, ಇವತ್ತಿಗೂ ಗೊತ್ತಾಗತ್ತೆ. ಅವ್ರು ಜಮದಗ್ನಿ ಋಷಿಗಳಂತರು ಮಹಾಜ್ಞಾನಿಗಳು, ಮಹರ್ಷಿಗಳು, ಅಪರೋಕ್ಷ ಜ್ಞಾನಿಗಳು ನೋಡೋದರಲ್ಲೇ ಗೊತ್ತಾಯಿತು. ಸಣ್ಣ ಅಧರ್ಮವೂ ಕೂಡ ಮಹಾ ತೇಜಸ್ಸ ಹಾನಿಗೆ ಕಾರಣವಾಗುತ್ತೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಇಲ್ಲ ಹಿಂಗಾಯ್ತು, ತಪ್ಪಾಯ್ತು ಅಂತ ಹೇಳಿದಾಗ ಮೊದಲನೇ ಮಗ ರುಮಣ್ವನ್ ಎನ್ನುವಂಥ ಮೊದಲನೇ ಮಗ ಅವನಿಗೆ ಬಂದು ಹೇಳ್ತಾರೆ, ತಲೆ ಕಡಿ ನಿನ್ನ ತಾಯಿದು ಅಂದ್ರೆ ಅವನು ಕಡಿಯುವುದಿಲ್ಲ. ಮುಂದಿನ 3 ಮಕ್ಕಳು ಕಡಿಯುವುದಿಲ್ಲ. ಅವರಿಗೆ ಘೋರವಾದ ಶಾಪ ಕೊಡ್ತಾರೆ. ಮೃಗ ಪಕ್ಷಿ ಸಧರ್ಮಾಣ, ಮೃಗ ಪಕ್ಷಿಗಳ ಧರ್ಮವನ್ನು ಏನು ಮಾಡ್ತವೆ ನೋಡು, ಅಂದ್ರೆ ಆ ಮೃಗ ಪಕ್ಷಿಗಳಂತೆ ಜೀವನವನ್ನು ಮಾಡಿ ಅಂತ ಶಾಪವನ್ನು ಕೊಡ್ತಾರೆ. ಕೊನೆ ಮಗ ಪರಶುರಾಮನಿಗೆ ಕರ್ತಾರೆ, ಪರಶುರಾಮ ವ್ಯವಸ್ಥೆಯನ್ನು ಮಾಡು ಅಂತ ಹೇಳಿದ್ರೆ ಕ್ಷಣದೊಳಗೇನೆ ಪರಶು ಎತ್ತಿದ, ಕತ್ತರಿಸಿ ಹಾಕಿದ. ಅದಕ್ಕಾಗಿಯೇನೆ ಮೊಮ್ಮಗ ಮಹಾಪರಾಕ್ರಮಿಯಾಗಿ ಹುಟ್ಟಿದ್ದ. ಅಲ್ಲಿ ಬದಲು ಆದದ್ದಕ್ಕಾಗಿಯೇನೆ ಇಲ್ಲಿ ಮೊಮ್ಮಗ ಋಷಿಗಳ ಮಗ ಮಹಾಪರಾಕ್ರಮಿಯಾಗಿ ಹುಟ್ಟಿದ್ದ. ವಿಚಾರ ಮಾಡಲಿಲ್ಲ, ತಲೆ ಕತ್ತರಿಸಿ ಹಾಕಿಬಿಟ್ಟು. ಜಮದಗ್ನಿ ಋಷಿಗಳಿಗೆ ಭಾರಿ ಸಂತೋಷ ಆಯಿತು. ಹಿಗ್ಗಾಯಿತು. ಪರಶುರಾಮ ಗಟ್ಟಿಯಾಗಿ ಆಲಿಂಗನ ಮಾಡಿಕೊಂಡ್ರು. ವರ ಕೇಳು, ಋಣೀಶ್ವ ಕಾಮಾನ್ ಧರ್ಮಜ್ಞ, ಯಥೇಚ್ಛವಾಗಿ ವರಗಳನ್ನು ಕೇಳು. ಸವವ್ರೇ ಮಾತುರುತ್ಥಾನಂ ಅಸ್ಮೃತಿಂಚ ವಧಸ್ಯ ವೈ. ಇಲ್ಲ, ತಾಯಿಯ ಉತ್ಥಾನವಾಗಬೇಕು, ಬದುಕಿ ಬರಬೇಕು, ವರವನ್ನು ಕೊಡಿ. ಮೊದಲನೇ, ನಾನು ಸಮ್ಮಾನ ಮಾಡೀನಿ ಎನ್ನುವಂತಹ ಜ್ಞಾನ ಅವಳಿಗೆ ಇರಬಾರ್ದು, ಮರ್ತು ಹೋಗಿರ್ಬೇಕು. ಇಲ್ಲೇ ಮನೇಲಿ ನಾನು ಕೊಂದಿ ಅಂತ ತೊಯ್ತಾ ಕೂತ್ಕೊಂಡ್ರೆ ನಾಯ ಮಾಡಿ ಅದು ಮರಿಬೇಕು. ಎರಡನೇದು, ಅಪ್ರತಿದ್ವಂದು ತಾಂ ಯುದ್ಧೇ, ನನ್ನ ಜೊತೆಗೆ ಯುದ್ಧದೊಳಗೆ ಯಾರೂ ಪ್ರತಿಸ್ಪರ್ಧಿ ಇರಬಾರದು. ಹೀಗೆ 5 ವರಗಳನ್ನು ಪರಶುರಾಮ ದೇವರು ತಾವು ಬೇಡ್ತಾರೆ. ಒಂದು, ತಾಯಿ ಬದುಕಬೇಕು, ತಾಯಿಗೆ ನಾನು ಸಂಹಾರವನ್ನು ಮಾಡಿದ್ದು ನೆನಪಿರಬಾರ್ದು. ಮೂರನೇದ್ದು, ನನ್ನ ಅಣ್ಣಂದರಿಗೆಲ್ಲರಿಗೂ ಕೂಡ ಉತ್ತಮವಾದ ಸಾಧನೆ ಆಗಬೇಕು, ಇದು ದುಷ್ಟವಾಗಿರ್ತಕ್ಕಂಥ ಶಾಪ ಪರಿಹಾರವಾಗಬೇಕು, ನನ್ನ ಜೊತೆಗೆ ಯುದ್ಧದಲ್ಲಿ ಪ್ರತಿಸ್ಪರ್ಧಿಗಳು ಯಾರು ಇರಬಾರ್ದು, ದೀರ್ಘವಾದ ಆಯುಷ್ಯ ಬೇಕು ಅಂತ ಇಷ್ಟು ಬೇಡಿದಾಗ ಆಯಿತು ಅಂತೇಳಿ ಪೂರ್ಣವಾದ ಆಶೀರ್ವಾದವನ್ನು ಮಾಡ್ತಾರೆ. ಮಾಡಿ ಒಂದು ದಿವಸ ಸಂಚಾರಕ್ಕೆ ಹೋಗಿರ್ತಾರೆ. ಅಂದರೆ ಹೊರಗೆ ಹೋಗಿರ್ತಾರೆ ಪರಶುರಾಮ ದೇವರು. ಆ ಪರಶುರಾಮ ದೇವರು ಹೊರಗೆ ಹೋದಾಗ ಅಲ್ಲಿ ಪುಣ್ಯಾತ್ಮ ಇವನು ಕಾರ್ತಿವೀರ್ಯಾರ್ಜುನ ಅಲ್ಲಿ ಬರ್ತಾನೆ. ಬಂದಾಗ ಕಾರ್ತಿವೀರ್ಯ ಜಮದಗ್ನಿ ಋಷಿಗಳ ಹತ್ರ ಉತ್ತಮವಾದ ಆಕಳು, ಭಾರಿ ಅದ್ಭುತವಾದ ಆಕಳು. ಆ ಆಕಳನ್ನು ಪಡೆಯಬೇಕು ಅಂತ ಕಾರ್ತಿವೀರ್ಯಾರ್ಜುನನಿಗೆ ಜಮದಗ್ನಿ ಋಷಿಗಳು ಕೊಡುವುದಿಲ್ಲ ಅಂತ ಹೇಳ್ತಾರೆ. ಅವನು ಕೇಳುವುದಿಲ್ಲ, ಕಸಿದುಕೊಂಡು ಹೋಗಿಬಿಡ್ತಾನೆ. ಪುಣ್ಯಾತ್ಮ ಕಸಿದುಕೊಂಡು ಹೋಗಿಬಿಡ್ತಾನೆ. ಅಂದರೆ ಅವನಿಗೆ ಅಷ್ಟು ಸೊಕ್ಕಿತ್ತು. ಯಾವ ಋಷಿ ಮುನಿಗಳು ದೇವತೆಗಳು ಯಾವುದನ್ನು ತಾನು ನೋಡ್ತಿರ್ಲಿಲ್ಲ, ಅಂಥ ಪರಿ ಸೊಕ್ಕು, ಉನ್ಮತ್ತತನ ಇತ್ತು. ಹಾಗಾಗಿ ವಿಚಾರವನ್ನು ಮಾಡಲಿಲ್ಲ. ಆಕಳನ್ನು ಕರೆದು ಸ್ವಲ್ಪ ಹೊತ್ತಿಗೆ ಪರಶುರಾಮ ದೇವರು ಆಶ್ರಮಕ್ಕೆ ಬರ್ತಾರೆ. ಅಲ್ಲಿ ಕರು ಕಣ್ಣೀರು ಸುರಿಸ್ತಾ ಇದೆ. ಮನೆಯಲ್ಲಿ ಬಂದು ಕೇಳಿದ, ಯಾಕೆ ಕರು ಅಳುತ್ತಾ ಇದೆ? ಇಲ್ಲ, ಕಾರ್ತಿವೀರ್ಯಾರ್ಜುನ ಅಪಹಾರವನ್ನು ಮಾಡಿಕೊಂಡು
ಕರ್ಕೊಂಡು ಹೋಗಿದ್ದಾನೆ. ಹಾಗಾದ್ರೆ ಆಯ್ತು ಅಂತ ಹೇಳಿದ. ತಾನು ಬಾಣವನ್ನು ತೆಗೆದುಕೊಂಡ ಗಾಂಚರೋರೂತಿ ದೃಷ್ಟ ಕೋಪೋ ರಾಮಂ ಸಮಾವಿಶತ ಸಮನ್ವಶಮಾಪನ್ನ ಕಾರ್ತಿವೀರ್ಯ ಉಪಾದ್ರವತ. ಸಿಟ್ಟು ಬಂತು. ಕಾರ್ತಿವೀರ್ಯಾರ್ಜುನನ್ನು ಸಂಹಾರ ಶಿಕ್ಷೆ ಕೊಡುವುದಕ್ಕಾಗಿ ಬಂದಿದ್ದ ಪರಶುರಾಮ ದೇವರು. ಆದ್ದರಿಂದಾಗಿ ಕೊಡಲಿ ಅಂತ ತೆಗೆದುಕೊಂಡ. ತಾವು ಹೋದವರಿಗೆ ಘನಘೋರವಾದ ಯುದ್ಧವಾಯಿತು. 1000 ಕೈಗಳಲ್ಲಿ ಏನಂತಾರೆ 2 ಕೈಗಳನ್ನು ಉಳಿಸಿ ಎಲ್ಲ ಕೈಗಳನ್ನು ಕತ್ತರಿಸಿ ಹಾಕಿ ಯುದ್ಧದೊಳಗೆ ಸೋಲಿಸಿ ಅವನನ್ನು ಕಳಿಸಿಬಿಡ್ತಾನೆ. ಸಹಸ್ರ ಸಂಹಿತಾನ್ ರಾಜನ್ ಪ್ರಗೃಹ್ಯ ರುಚಿರಂದನು ಅಭಿಭೂತಸ್ಥ ರಾಮೇಣ ಸಂಯುಕ್ತ ಕಾಲಧರ್ಮಣ ಅರ್ಜುನ ಸ್ಯಾತದಾಯಾದ ರಾಮೇಣ ಕೃತಮನ್ಯಮಾಹ. ಇಷ್ಟು ಆಯಿತು. ಇಷ್ಟಾದ ಮೇಲೆ ಅವನು ಸೋತು ಹೋಗಿದ್ದ ಕಾರ್ತಿವೀರ್ಯಾರ್ಜುನ. ಕೆಲವು ದಿನಗಳಾದ ಮೇಲೆ ಪರಶುರಾಮ ದೇವರು ಇಲ್ಲದೇ ಇರುವಾಗ ಈ ಕಾರ್ತಿವೀರ್ಯಾರ್ಜುನನ ಮಕ್ಕಳು ಜಮದಗ್ನಿ ಋಷಿಗಳ ಆಶ್ರಮದ ಮೇಲೆ ದಾಳಿಯನ್ನು ಮಾಡಿ ಏನು ಮಾಡ್ತಾರೆ ಅಂತಂದರೆ, ಜಮದಗ್ನಿ ಋಷಿಗಳನ್ನು ಸಂಹಾರವನ್ನು ಮಾಡುವುದಲ್ಲದೇನೆ ವನವನ್ನೆಲ್ಲ ಆಶ್ರಮವನ್ನೆಲ್ಲ ಹಾಳು ಮಾಡಿ ಹೋಗಿಬಿಟ್ಟಿರ್ತಾರೆ. ಪರಶುರಾಮ ದೇವರು ಬರ್ತಾರೆ, ನೋಡ್ತಾರೆ ಜಮದಗ್ನಿ ಋಷಿಗಳು ಇರೋದು. ಭಾರಿ ಸಿಟ್ಟು ಬಂತು. ಸಿಟ್ಟು ಬಂದವರೇನೆ ನೇರವಾಗಿ ಅವನ ಜೊತೆಗೆ ಹೋಗಿ ಯುದ್ಧವಾಡಿ ಆ ಜಗ್ನಿವಾನ್ ಕಾರ್ತಿವೀರ್ಯಾರ್ಜುನನನ್ನು ಸಂಹಾರವನ್ನು ಮಾಡಿ ಹಾಕ್ತಾರೆ. ಸಂಹಾರವನ್ನು ಮಾಡುವುದು ಅಲ್ಲದೇನೆ ಅವರು ವಿಚಾರವನ್ನು ಮಾಡ್ತಾರೆ, ಇನ್ನು ಜಗತ್ತಿನೊಳಗೆ ದುಷ್ಟ ಕ್ಷತ್ರಿಯರು ಇರಬಾರದು ಅಂತ ವಿಚಾರವನ್ನು ಮಾಡಿರ್ತಕ್ಕಂಥ ಪುಣ್ಯಾತ್ಮ ಪರಶುರಾಮ ದೇವರು ಆ ಕಾರ್ತಿವೀರ್ಯಾರ್ಜುನನ ಎಲ್ಲ ಮಕ್ಕಳನ್ನು ಸಂಹಾರವನ್ನು ಮಾಡ್ತಾರೆ. ಅಷ್ಟಲ್ಲದೇನೆ ತ್ರಿಸಪ್ತ ಕೃತ್ವ ಪೃಥ್ವೀಂ ಕೃತ್ವ ನಿಕ್ಷತ್ರಿಯತಾಂ ಪ್ರಭು 21 ಬಾರಿ ಭೂಮಂಡಲವನ್ನು ಪ್ರದಕ್ಷಿಣೆಯನ್ನು ಮಾಡಿ ಯಾರೆಲ್ಲ ದುಷ್ಟ ಕ್ಷತ್ರಿಯರಿದ್ದರೋ ಎಲ್ಲ ದುಷ್ಟ ಕ್ಷತ್ರಿಯರನ್ನು ಸಂಹಾರವನ್ನು ಮಾಡಿ ಹಾಕಿ ಬಿಡ್ತಾರೆ ಪರಶುರಾಮ ದೇವರು. ಎಷ್ಟು ಘಟನೆ ಆಯಿತು. ಈಗ ನಮಗೆ ಒಂದು ಪ್ರಶ್ನೆ ಬರ್ತದೆ, ತಾಯಿಯನ್ನು ಸಂಹಾರವನ್ನು ಮಾಡಿದ್ದಕ್ಕಾಗಿ ಮಾತೃಹತ್ಯಾ ದೋಷ ಬರಲಿಲ್ಲವೇ ಪರಶುರಾಮ ದೇವರಿಗೆ? ಒಂದು, ರಾಜನನ್ನು ಸಂಹಾರವನ್ನು ಮಾಡಿದ್ರಲ್ವಾ ಅಂತ ಹೇಳಿದಾಗ ದುಷ್ಟರಾದ ರಾಜರನ್ನು ಸಂಹಾರವನ್ನು ಮಾಡುವುದಕ್ಕಾಗಿಯೇ ಪರಶುರಾಮ ದೇವರು ಬಂದಿದ್ದರು. ಆದ್ದರಿಂದಾಗಿ ಅವರು ಸಂಹಾರವನ್ನು ಮಾಡಿದ್ದಾರೆ. ಅದು ಏನಂತಾರೆ, ಧರ್ಮದ ರಕ್ಷಣೆಗಾಗಿ ಅವರನ್ನು ಸಂಹಾರವನ್ನು ಮಾಡಿದರು. ಇನ್ನು ತಾಯಿಯ ಬಗ್ಗೆ ವಿಚಾರವನ್ನು ಮಾಡಿದಾಗ ಪರಶುರಾಮ ದೇವರಿಗೆ ಯಾವ ಪುಣ್ಯ ಪಾಪಗಳ ಲೇಪವೂ ಇಲ್ಲ. ಪರಶುರಾಮ ದೇವರಿಗೆ ವಿಧಿ ನಿಷೇಧಗಳೇ ಇಲ್ಲ. ಆದ್ದರಿಂದಾಗಿ ಪುಣ್ಯ ಪಾಪ, ತಾಯಿಯ ವಧೆಯನ್ನು ಮಾಡಬಾರದು ಎಂಬುವ ವಿಧಿ ನಿಷೇಧಗಳು ಯಾರಿಗಿವೆ? ಮನುಷ್ಯರಾದ ನಮಗಿದೆ. ಆದ್ದರಿಂದಾಗಿ ನಾವು ಸಂಹಾರವನ್ನು ಮಾಡಿದರೆ ನಮಗೆ ಪಾಪ ಪುಣ್ಯಗಳು ಇರುವುದೇ. ಆದರೆ ವಿಧಿ ನಿಷೇಧಾತೀತನಾದ ಸರ್ವತಂತ್ರ ಸ್ವತಂತ್ರನಾಗಿರ್ತಕ್ಕಂಥ ಪರಶುರಾಮ ದೇವರಿಗೆ ವಿಧಿ ನಿಷೇಧಗಳೇ ಇಲ್ಲ. ಆದ್ದರಿಂದಾಗಿ ತಾಯಿಯನ್ನು ಸಂಹಾರವನ್ನು ಮಾಡುವುದರಿಂದ ಯಾವ ಪಾಪಗಳು ಬರಲಿಲ್ಲ, ಬರುವುದಿಲ್ಲ. ಇದು ಅತ್ಯಂತ ನಿಶ್ಚಿತ. ಇದು ಒಂದು ಕಡೆ. ಇಷ್ಟಾಗಿಯೂ ಕೂಡ ಆ ತಾಯಿಯನ್ನು ಪುನಃ ಬದುಕಿಸಿದ್ರಲ್ಲ, ಮುಗಿದೋಯ್ತು. ಇನ್ನು ಮೂರನೇ ಅಂಶವೇನು ಅಂತಂದ್ರೆ, ತಾಯಿ ಪಾಪ ಮಾಡಿದ್ದಾಳೆ, ತಪ್ಪು ಮಾಡಿದ್ದಾಳೆ. ತಪ್ಪು ಮಾಡಿದವನು ತಂದೆ ಆದರೇನು, ತಾಯಿ ಆದರೇನು, ಬಂಧು ಆದರೇನು, ಬಳಗವಾದರೇನು, ಪಾರ್ಸಲಿಟೀಸ್ ಅನ್ನೋದು ಪರಶುರಾಮ ದೇವರಲ್ಲಿ ಇಲ್ಲ. ನಮ್ಮವರು ತಪ್ಪು ಮಾಡಿದಾಗ ಅವರ ಆ ತಪ್ಪನ್ನು ಮನ್ನಿಸಿ ಆ ತಪ್ಪನ್ನೇ ಒಳಿತು ಮಾಡುವುದು ಪಾರ್ಸಲಿಟೀಸ್ ಮಾಡುವಂತ ನಮಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆದರೆ ಪರಶುರಾಮ ದೇವರಿಗೆ ಆ ತರಹದ ಯಾವ ಪಾರ್ಸಲಿಟೀಸ್ಗಳು ಇಲ್ಲ. ಅವನು ದೇವ, ಯಾರ ಮೇಲೂ ಮಮತಾ ಇಲ್ಲ, ಯಾರ ಮೇಲೂ ಅಭಿಮಾನವಿಲ್ಲ. ಇದು ನಾನು ಇಲ್ಲ, ಇದು ನನ್ನದು ಇಲ್ಲ. ಪರಶುರಾಮ ತಪ್ಪು ತಪ್ಪಾಗಿದೆ ಶಿಕ್ಷೆ ಕೊಡೋದು, ಒಳಿತಾಗಿದೆ ಶಿಕ್ಷೆ ಕೊಡೋದು. ಇದೇ ವಿಷಯವನ್ನೇ ಸಪ್ತಮ ಸ್ಕಂದದಲ್ಲಿ ಇದೇ ಧರ್ಮರಾಜ ಪ್ರಶ್ನೆಯನ್ನು ಮಾಡಿದಾಗ ನಾರದರು ಉತ್ತರವನ್ನು ಕೊಡ್ತಾರೆ ಎಂಬುದ ಕಥೆಯನ್ನು ನಾವು ಸಪ್ತಮ ಸ್ಕಂದ ಭಾಗವತದ ಮೊದಲನೇ ಭಾಗದೊಳಗೆ ನಾವು ಕೇಳ್ತೇವೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಆ ದೇವರಿಗೆ ಏನಂತಾರೆ, ಮಮತಾ ಅಭಿಮಾನಗಳು, ಅಹಂ ಮಮತಾಗಳು ಇರುವಾಗ ಪುಣ್ಯ ಪಾಪಗಳ ಲೇಪವಿದೆ. ಅಹಂ ಮಮತಾ ಅಭಿಮಾನಗಳು ಇಲ್ಲದೆ ಇರುವಾಗ ಪುಣ್ಯ ಪಾಪಗಳು ಯಾರಿಗೆ ಅಂಟಿಕೊಳ್ಳಬೇಕು? ವಿಧಿ ನಿಷೇಧಗಳು ಇದ್ದವರಿಗೆ ಪುಣ್ಯ ಪಾಪಗಳು ಅಂಟಿಕೊಳ್ಳುತ್ತೆ. ವಿಧಿ ನಿಷೇಧಗಳೇ ಇಲ್ಲದೆ ಇರುವವರಿಗೆ ಪುಣ್ಯ ಪಾಪಗಳು ಯಾರಿಗೆ? ಹಾಗಾದರೆ ದೇವರು ಏನು ಮಾಡಿದ್ರು ನಡೆಯುತ್ತೇನೋ? ದೇವರು ಏನು ಮಾಡಿದ್ರು ನಡೆಯುತ್ತದೆ ಅನ್ನೋ, ನಡೆಯುತ್ತೆ, ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಏನು ಬೇಕಾದ್ದು ಮಾಡ್ತಾನೆ ದೇವರು ಎನ್ನುವುದು ತಪ್ಪು. ಅವರವರ ಕರ್ಮಾನುಸಾರವಾಗಿ ಅವರು ಏನು ತಪ್ಪು ಮಾಡಿದ್ದಾರೆ ಅದಕ್ಕೆ ಅನುಗುಣವಾಗಿ ದೇವರು ಶಿಕ್ಷೆಯನ್ನು ಕೊಡ್ತಾನೆ, ಅನುಗ್ರಹವನ್ನು ಮಾಡ್ತಾನೆ. ಇದು ದೇವರ ಸಂಕಲ್ಪ ಅಲ್ಲ.
ತಾಯಿ ಒಂದು ಕ್ಷಣ ಪರಪುರುಷನನ್ನು ನೋಡಿ ಸ್ವಲ್ಪ ಮನಸ್ಸಿನೊಳಗೆ ಕಾಮನೆ ಬಂದದ್ದಕ್ಕಾಗಿ ಸಂಹಾರವನ್ನು ಮಾಡುವಂಥ ದೊಡ್ಡದಾದ ತಪ್ಪು ಶಿಕ್ಷೆ ಆಗಬೇಕಾ ಅದು ತಾಯಿಗೆ ಅಂತ ಪ್ರಶ್ನೆ ಬಂದರೆ ಇದಕ್ಕೆ ಸೊಗಸಾದ ಉತ್ತರವೇನು ಅಂತಂದರೆ ಇಲ್ಲಿ ತಾಯಿ ಮಗ ಇದು ಸಂಬಂಧವಲ್ಲ, ವ್ಯಕ್ತಿಯ ಪಾಪ ಸಣ್ಣ ಪ್ರಮಾಣದಲ್ಲೋ ದೊಡ್ಡ ಪ್ರಮಾಣದಲ್ಲೋ ಹಾಗಾದ್ರೆ ಇಷ್ಟು ದೊಡ್ಡ ಶಿಕ್ಷೆ ಯಾಕೆ ಅಂದರೆ ಸಾಮಾನ್ಯರಾದ ಜನರು ನಿತ್ಯ ವ್ಯಭಿಚಾರವನ್ನು ಮಾಡ್ತಾ ಇದ್ರು ಅವರಿಗೆ ಶಿಕ್ಷೆಯೇ ಆಗುವುದಿಲ್ಲ. ರೇಣುಕಾದೇವಿ ದೊಡ್ಡ ಸಾಧನೆಯನ್ನು ಮಾಡಿದಂತಹ ರೇಣುಕಾದೇವಿ, ಮಹಾಸಿದ್ಧ ಪುರುಷಳಾದ ರೇಣುಕಾದೇವಿ ಅತಿ ಅಲ್ಪವಾದ ಮಾಡಿದ ಪಾಪಕ್ಕೆ, ಅದು ಮಾನಸಿಕವಾದ ಪಾಪಕ್ಕೆ ಇಂಥ ಘೋರವಾದ ಶಿಕ್ಷೆ ಯಾಕೆ ಅಂತ ಪ್ರಶ್ನೆ ಬಂದಾಗ ಈ ಪ್ರಶ್ನೆಗೆ ಸ್ವಲ್ಪ ಉತ್ತರವನ್ನು ಕೊಡುವುದಾದರೆ, ಯಾರು ಭೂ ಲೆವೆಲ್ಲಿಗೆ ಜನರಿದ್ದಾರಲ್ಲ ಅವರು ಎಷ್ಟು ಪಾಪವನ್ನು ಮಾಡಿದರೂ ಅವರು ಕೆಳಗೆ ಬೀಳಲಿಕ್ಕೆ ಸ್ಥಳವೇ ಇಲ್ಲ, ಯಾಕೆ ಭೂಮಿ ಮೇಲೆ ನಿಂತಿದ್ದಾರೆ. ಹಾಗಾದರೆ ಯಾರಿಗಂದ್ರೆ ಸಾಧನೆ ಮಾಡ್ತಾ 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 ಯಾರು ಮೇಲ್ಸ್ತರಕ್ಕೆ ಹೋಗಿದ್ದಾರೆ ಅವರು ಮಾಡಿದ ಅತಿ ಸಣ್ಣ ತಪ್ಪು ಕೂಡ ಮಹಾ ಹಾನಿಗೆ ಕಾರಣವಾಗತ್ತೆ. ಆದ್ದರಿಂದಾಗಿ ಪರಶುರಾಮ ದೇವರು ಈ ತರಹದ ಶಿಕ್ಷೆಯನ್ನು ಕೊಟ್ಟರು. ಆದ್ದರಿಂದಾಗಿಯೇ ಸಾಧಕರ ತಪ್ಪು ಸಣ್ಣದಾಗಿದ್ದರೂ ಶಿಕ್ಷೆಯಾಗಲಿ ಅನರ್ಥವಾಗಲಿ ದೊಡ್ಡದಾಗಿರುತ್ತದೆ. ಸಾಧನೆಯನ್ನೇ ಮಾಡದೇ ಇರುವ ಯಾರು ದುಷ್ಟರಿದ್ದಾರೆ ಅವರು ಎಷ್ಟು ತಪ್ಪು ಮಾಡಿದರೂ ಈಗ ಶಿಕ್ಷೆ ಅನರ್ಥಗಳೆರಡೂ ಈಗ ಇರುವುದಿಲ್ಲ, ಆದರೆ ಕಾಲಾಂತರದಲ್ಲಿ ಭಾರೀ ಘೋರವಾದ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ಅಂತೆಯೇ ಯಾರು ಮೊದಲ ಬೆಂಚಿಗೆ ಕುಳಿತುಕೊಂಡಿರ್ತಾರೆ ಅವರು ಸಾಧಕರು. ಅವರು ಒಂದು ದಿನ ಕ್ಲಾಸ್ ತಪ್ಪಿಸಿದ್ರು, ಕ್ಲಾಸಿಗೆ ಬರೋದಕ್ಕೆ ಸ್ವಲ್ಪ ತಡ ಮಾಡಿದ್ರು, ಕ್ಲಾಸ್ನಲ್ಲಿ ಕೂತಾಗ ಬೇರೆ ಕಡೆ ಲಕ್ಷ್ಯ ಕೊಟ್ಟರು, ಟೀಚರ್ ಅವರಿಗೆ ಶಿಕ್ಷೆ ಕೊಡುತ್ತಾರೆ, ಗದರಿಸ್ತಾರೆ. ಹಿಂದಿನ ಬೆಂಚಿನಲ್ಲಿ ಕೂತವರು ಬಂದರೂ ನೋಡುವುದಿಲ್ಲ, ಬರದೇ ಇದ್ರೂ ನೋಡುವುದಿಲ್ಲ, ಗದ್ಲಂ ಹಾಕಿದ್ರೂ ನೋಡುವುದಿಲ್ಲ, ಏನೂ ಮಾಡೋದಿಲ್ಲ. ಹಾಗಾದ್ರೆ ಅವ್ರು ಬಾರಖೂನ್ ಮಾಫ್ ಏನವರಿಗೆ ಅಂತಂದ್ರೆ ಇಲ್ಲ, ಅವರು ಮುಂದೆ ಭಾರಿ ಘೋರವಾದ ಕಷ್ಟವನ್ನು ಅನುಭವಿಸೋರಿದ್ದಾರೆ. ಫೇಲ್ ಆಗ್ತಾರೆ, ನಪಾಸ್ ಆಗ್ತಾರೆ, ತತ್ವಜ್ಞಾನ ಪಡೆಯುವುದಿಲ್ಲ, ಜ್ಞಾನ ಬರುವುದಿಲ್ಲ, ಇಡೀ ಜೀವನದೊಳಗೆ ಏನಂತಾರೆ ದೊಡ್ಡ ಕೆಲಸ ಸಿಗುವುದಿಲ್ಲ, ಬಹಳ ಕಷ್ಟಗಳನ್ನು ಅವರು ಅನುಭವಿಸಬೇಕಾಗತ್ತೆ. ಹಾಗಾಗಿ ತಪ್ಪುಗಳನ್ನೇ ಮಾಡುವವರಿಗೆ ಘೋರವಾದ ಶಿಕ್ಷೆಗಳು ಇದ್ದದ್ದೇ, ಅದು ಕಟ್ಟಿಟ್ಟ ಬುತ್ತಿ. ಆದರೆ ಯಾರು ಸಾಧಕರಿದ್ದಾರೆ ಅವರು ಮಾಡುವ ಸಣ್ಣ ತಪ್ಪಿಗೂ ಆಗಿಂದಾಗಲೇ ಕೊಡುವ ಶಿಕ್ಷೆ ಏನಿದೆ ಅವರನ್ನು ಸನ್ಮಾರ್ಗದಲ್ಲಿ ತರುವುದಕ್ಕಾಗಿ ಎಂಬುವ ಕಾರಣವನ್ನು ಕೂಡ ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ಹೀಗೆ ಎಲ್ಲ ದುಷ್ಟಕ್ಷತ್ರಿಯರನ್ನು ಸಂಹಾರವನ್ನು ಮಾಡಿರುವ 21 ಬಾರಿ ಭೂಪ್ರದಕ್ಷಿಣೆಯನ್ನಾಗಿ ದುಷ್ಟಕ್ಷತ್ರಿಯರನ್ನು ಸಂಹಾರವನ್ನು ಮಾಡಿರುವ ಪರಶುರಾಮ ದೇವರು ಸ್ಯಮಂತ ಪಂಚಕಕ್ಕೆ ಬರ್ತಾರೆ. ಅಲ್ಲಿ 5 ಸರೋವರಗಳನ್ನು ನಿರ್ಮಾಣವನ್ನು ಮಾಡಿ ತನ್ನ ಕೊಡ್ಲಿಗಳನ್ನು ತಾನು ತೊಳಿತಾನೆ. ಸತೇಶು ತರ್ಪಯಾಮಾಸ ಪಿತೃನ್ ಭೃಗು ಕುಲೋದ್ವಹ. ಭೃಗು ಕುಲದಲ್ಲಿ ಹುಟ್ಟಿ ಬಂದಿರುವ ಭಾರ್ಗವರಾಮ ಪರಶುರಾಮ ಅದೇ ಕೊಡಲಿಗಳಿಂದ ತನ್ನ ತಂದೆಯಾದ ಜಮದಗ್ನಿ ಋಷಿಗಳಿಗೆ ತರ್ಪಣವನ್ನು ಕೊಡುವ ಮುಖಾಂತರ ಎಲ್ಲ ಪಿತೃಗಳನ್ನು ಸಂತೋಷಪಡಿಸ್ತಾರೆ. ಸಾಕ್ಷಾತ್ ದದರ್ಶ ರಚೀಕಂ ಸಚರಾಮಂ ನಿವಾರಯತ ತಥೋ ಯಜ್ಞೇನ ಮಹತ ಜಾಮದಗ್ನ ಪ್ರತಾಪವಾನ್. ಆಮೇಲೆ ದೊಡ್ಡದಾದ ಯಜ್ಞವನ್ನು ಮಾಡಿ ಆ ಯಜ್ಞದಲ್ಲಿ ದೇವ ಋಷಿ ಬ್ರಾಹ್ಮಣರಿಗೆ ಸಮೃದ್ಧವಾದ ದಾನವನ್ನು ಕೊಡುವುದಲ್ಲದೇನೆ 21 ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿ ಭೂಮಿಯನ್ನೆಲ್ಲ ಪರಶುರಾಮ ದೇವರು ತಮ್ಮ ವಶದಲ್ಲಿ ಇಟ್ಟುಕೊಂಡಿದ್ರಲ್ಲ, ಈ ಭೂಮಿ ತೆಗೆದುಕೊಂಡು ನಾನೇನು ಮಾಡಿ ಅಂತೇಳಿ ಕಶ್ಯಪ ಋಷಿಗಳಿಗೆ ದಾನವಾಗಿ ಕೊಟ್ಟರು. ಕಶ್ಯಪ ಋಷಿಗಳ ಮಹಿಮಾ ಎಂಥದ್ದು ಅಂದರೆ 2 ಸಮಗ್ರವಾದ ಭೂಮಿಯನ್ನು ದಾನವಾಗಿ ಕೊಡ್ತಾರೆ. ಒಂದು ನಾನು ಮೊನ್ನೆ ಕೇಳಿದ್ದೇವೆ, ಇದು 2ನೇದ್ದು. ಆದ್ದರಿಂದಾಗಿ ಕಾಶ್ಯಪಿ ಎಂಬುದಾಗಿ ಕರೆಯಲ್ಪಡುತ್ತೆ. ಇನ್ನು ಸಮಗ್ರವಾದ ಭೂಮಿಯನ್ನೇ ದಾನವಾಗಿ ಕೊಟ್ಟ ಮೇಲೆ ಪರಶುರಾಮ ದೇವರು ಎಲ್ಲಿರಬೇಕು ಅಂತ ವಿಚಾರವನ್ನು ಮಾಡಿ ಗೋಮಾಂತಕ ಪರ್ವತ ಈಗಿರುವ ಗೋವಾ ಪ್ರದೇಶ ಅಲ್ಲಿ ನಿಂತು ಕೊಡಲೆಯನ್ನು ಹೀಗೆ ಜೋರಾಗಿ ಬೀಸ್ತಾರೆ. ಬೀಸಿದಾಗ ಸಮುದ್ರ ಹಿಂದೆ ಸರಿಯುತ್ತೆ. ಭೂಲೆವಲ್ಲಿಗಿಂತಲೂ ಸಮುದ್ರ ಭೂಲೆವಲ್ಲಿಗೆ ಇತ್ತು. ಅದನ್ನು ಕೊಡಲೆಯನ್ನು ಬೀಸಿದ್ದಕ್ಕಾಗಿ ಸಮುದ್ರ ಹಿಂದೆ ಸರಿತು. ಸಮುದ್ರ ಹಿಂದೆ ಸರಿದಕ್ಕಾಗಿ ಇಲ್ಲಿ ತೆಳಗೆ ತೆಗ್ಗಾಯಿತು. ಇದಕ್ಕೆ ಘಟ್ಟದ ತೆಳಗೆ ಅಂತೇಳಿ. ಎಲ್ಲಿಂದ ಅಂತಂದ್ರೆ ಮುಂಬೈಯಿಂದ ಆರಂಭಿಸಿಕೊಂಡು ಕೇರಳದವರೆಗೆ ಸಮಗ್ರವಾದ ಭೂಮಿಯನ್ನು ತಾವು ಪ್ರತ್ಯೇಕವಾಗಿ ನಿರ್ಮಾಣವನ್ನು ಮಾಡಿ ಅದಕ್ಕೆ ಪರಶುರಾಮ ಕ್ಷೇತ್ರ ಎಂಬುದಾಗಿ ನಾಮಕರಣವನ್ನು ಮಾಡಿ ಅದ್ಯಾಪಿ ಇವತ್ತಿಗೂ ಕೂಡ ಪಾಜಕ ಕ್ಷೇತ್ರದೊಳಗೆ ಪರಶುರಾಮ ದೇವರು ನೆಲೆ ನಿಂತಿದ್ದಾರೆ. ಅವರು ಅಷ್ಟಮಿ ಮತ್ತು ಚತುರ್ದಶಿಯ ದಿನ ಯಾರು ಯೋಗ್ಯರಾಗಿರ್ತಾರೆ ಅವರಿಗೆ ದರ್ಶನವನ್ನು ಕೊಡ್ತಾರೆ. ಹಾಗಾದ್ರೆ ಆ ಪರ್ವತ ಯಾವುದು ಅಂದರೆ ಅಸ್ಮಿನ್ ಮಹೇಂದ್ರೇ ಶೈಲೇಂದ್ರೇ ವಸತ್ಯಮಿತ ವಿಕ್ರಮ. ಈ ಶೈಲೇಂದ್ರ ಪರ್ವತದೊಳಗೆ
ಮಾಹೇಂದ್ರ ಪರ್ವತದೊಳಗೆ ಅವರು ಇವತ್ತಿಗೂ ವಿರಾಜಮಾನರಾಗಿದ್ದಾರೆ. ಪೃಥ್ವೀಂಚಾಪಿ ವಿದಿತ ರಾಮೇಣ ಅಮಿತ ತೇಜಸ. ಏನು ರಾಮದೇವರ ಮಹಿಮೆಯನ್ನು ಹೇಳೋಣ, ಎಷ್ಟು ಹೇಳಿ ನಾನು, ಅದ್ಭುತವಾಗಿರ್ತಕ್ಕಂಥ ಮಹಿಮೆ. ತತಶ್ಚತುರ್ದಶಿ ರಾಮ ಸಮಯೇನ ಮಹಾಜನಾ ದರ್ಶಯಾಮಾಸ ತಾನ್ ವಿಪ್ರಾಂ ಧರ್ಮರಾಜಂಚ ಸಾನುಜಂ. ಆಗ ಚತುರ್ದಶಿ ಬಂತು. ಚತುರ್ದಶಿ ಬಂದಾಗ ಪರಶುರಾಮ ದೇವರ ದರ್ಶನವಾಯಿತು. ಆಗ ಸುತ್ತಮುತ್ತಲಿರುವ ಎಲ್ಲ ಋಷಿಮುನಿಗಳನ್ನು ಧರ್ಮರಾಜ ಕರೆಸಿ ಪರಶುರಾಮ ದೇವರನ್ನು ಚೆನ್ನಾಗಿ ಆರಾಧನೆಯನ್ನು ಮಾಡಿ ಆ ಎಲ್ಲ ಋಷಿಮುನಿಗಳಿಗೆ ವೈಭವದಿಂದ ದಾನ ಧರ್ಮಗಳನ್ನು ಮಾಡಿ ಆ ಪರಶುರಾಮ ದೇವರು ಧರ್ಮರಾಜನ ಜೊತೆಗೆ ಅವತ್ತಿನ ದಿನ ಸಂಪೂರ್ಣವಾಗಿ ಇರ್ತಾರೆ. ಮಾಹೇಂದ್ರ ಉಷ್ಯತಾಂ ರಾತ್ರಿಂ ಪ್ರಯಯೋ ದಕ್ಷಿಣಾಮುಖ. ರಾತ್ರಿ ಹೊತ್ತಿಗೆ ಪರಶುರಾಮ ದೇವರು ಅದೃಶ್ಯರಾಗ್ತಾರೆ, ಧರ್ಮರಾಜನು ತಾನು ಹೊರಡ್ತಾನೆ. ಅಂದರೆ ಧರ್ಮರಾಜನ ಭಕ್ತಿ ಎಷ್ಟು ಅದ್ಭುತವಾಗಿರುವಂತಹದ್ದು ಅಂತಂದ್ರೆ, ಚತುರ್ದಶಿ ದರ್ಶನ ಕೊಟ್ಟ ಪರಶುರಾಮ ದೇವರು ಇಡೀ ದಿನ ಇದ್ರು ಧರ್ಮರಾಜನ ಜೊತೆ. ಇದು ಧರ್ಮರಾಜನ ಮಹಿಮಾ ಎಂಬುದಾಗಿ ತಿಳಿಸಿಕೊಡ್ತಾರೆ. ಮುಂದೆ ಅದೇ ರೀತಿಯಾಗಿ ದಕ್ಷಿಣ ದಿಕ್ಕಿನೊಳಗೆ ಯಾತ್ರೆಯನ್ನು ಪ್ರಾರಂಭವನ್ನು ಮಾಡ್ತಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಇಂತಹ ಅದ್ಭುತವಾಗಿರ್ತಕ್ಕಂಥ ಪರಶುರಾಮ ದೇವರ ಮಹಿಮೆ ಎಷ್ಟು ಹೇಳೋಣ, ಎಷ್ಟು ಕೊಂಡಾಡೋಣ ಎಂಬುದಾಗಿ ಅಕೃತವ್ರಣರ ಪರಶುರಾಮ ದೇವರ ಶಿಷ್ಯರಾದ ಅಕೃತವ್ರಣರು ಬಹಳ ಅದ್ಭುತ ರೀತಿಯಿಂದ ಕೊಂಡಾಡ್ತಾರೆ. ಮತ್ತೆ ಮುಂದೆ ಲೋಮಶ ಋಷಿಗಳು ಯಾತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಅದೆಲ್ಲ ಏನಾಗುತ್ತೆ ಅನ್ನೋದನ್ನು ಮುಂದಿನ ನಾಳೆಯಿಂದ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಿಳಿಸ್ತಾ, ಈ ಪರಶುರಾಮ ದೇವರ ದಿವ್ಯವಾದ ಮಹಿಮೆಯನ್ನು ವೇದವ್ಯಾಸ ದೇವರ ಶ್ರೀಮನ್ ಮಹಾಭಾರತದ ಮುಖಾಂತರ ಏನೆಲ್ಲ ಕೇಳಿದ್ದೇವೆ ಅದನ್ನೆಲ್ಲವನ್ನು ಕೂಡ ಶ್ರೀಮದ್ ಆನಂದ ತೀರ್ಥರಿಗೆ ವರದನಾಗಿರ್ತಕ್ಕಂತಹ ಶ್ರೀಭೂಸಹಿತನಾದ ಶ್ರೀನಿವಾಸನ ಅಡೆದಾವರೆಗಳಲ್ಲಿ ಗುರುಗಳ ಮುಖಾಂತರ ಸಮರ್ಪಣೆಯನ್ನು ಮಾಡ್ತಾ ಆ ಶ್ರೀನಿವಾಸನ ಅನುಗ್ರಹ ನನಗೂ ನಮಗೂ ಎಲ್ಲರಿಗೂ ಇರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ ಮತ್ತು ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸಹತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ನಮ. ಶ್ರೀಕೃಷ್ಣಾರ್ಪಣ ಮತ್ತು ಹರೇ ಶ್ರೀನಿವಾಸ. ಜೈ ಶ್ರೀನಿವಾಸ.